ಜೈ ಬೋಲೋ ಭಾರತ್ ಮಾತಾ ಕಿ. ಸೌಂಡ್ ಇನ್ನೂ ಜೋರ ಬರಬೇಕು. ಮತ್ತೊಂದು ಸರಿ ಹಾಕೋಣ ಜೈಕಾರ. ಜೈ ಬೋಲೋ ಭಾರತ್ ಮಾತಾ ಕಿ. ಅದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ರೈತ ಸಂಘದ ಮುಖಂಡರಾಗಿರುವಂತಹ ಬಂಗಾರಿ ಮಂಜಣ್ಣನವರೇ, ನಮ್ಮ ಅದೇ ರೀತಿ ಕೋಲಾರ ತಾಲೂಕಿನ ಸಮಾಜ ಸೇವಕರಾಗಿರುವಂತಹ ಶಶಿ ಅಣ್ಣನವರೇ, ದಲಿತ ಮುಖಂಡರಾಗಿರುವಂತಹ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು ಆಗಿರುವಂತಹ ಮೆಕ್ಯಾನಿಕ್ ಶ್ರೀನಿವಾಸ ಅಣ್ಣನವರೇ, ಅದೇ ರೀತಿ ಧರ್ಮಸ್ಥಳ ಸಂಘದ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಸರ್ ಅವರೇ, ಎಲ್ಲರಿಗೂ ಕೂಡ ಹಾಗೆ ಅದೇ ರೀತಿ ಧರ್ಮಸ್ಥಳದ ಎಲ್ಲ ಕಾರ್ಯಕರ್ತರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊತ, ಮೊದಲನೇದಾಗಿ ನಾನು ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ಸ್ವಾಮಿಗೆ ನಾನು ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಧರ್ಮಸ್ಥಳದ ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಹೆಗ್ಡೆ ಸ್ವಾಮಿಗಳು ಕೂಡ ನಮಸ್ಕರಿಸುತ್ತಾ, ಇವತ್ತು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತಲ್ಲಿ ನಿಮ್ಗೆಲ್ರಿಗೂ ಕೂಡ ಜೀವನದ ಬಗ್ಗೆ ಯಾವ ರೀತಿ ಬದುಕಬೇಕು, ಬಾಳ್ಬೇಕು ಅನ್ನೋ ಭಾವನದಿಂದ ನಮ್ಮ ಬಂಗಾರಿ ಮಂಜಣ್ಣನವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹುಟ್ಟು ಸಾವುಗಳ ಮಧ್ಯೆ ಇವತ್ತು ನಾವು ಹುಟ್ಟಿದೀವಿ, ಪ್ರಾಣದಿಂದ ಬದುಕ್ತಾ ಇದ್ದೀವಿ. ಒಂದಲ್ಲ ಒಂದಿನ ಸಾಯ್ಲೇಬೇಕು. ಸಾಯ್ಬೇಕಾ? ಸಾಯ್ತಿ ತಾನೆ? ಒಂದಲ್ಲ ಒಂದೇ ಸಾಯ್ತಿ ತಾನೆ? ಇರೋವರೆಗೂ ಕೂಡ ನಮ್ಮ ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟಿದ್ದಾರೆ. ನಾವು ಹುಟ್ಟಿದಾಗ ನಮಗೆ ಹೆಸರಿರೋದಿಲ್ಲ. ಹೆಸರಿರ್ತದ ನಮ್ಮ ಹುಟ್ಟಿದಾಗ ಹೆಸರಿರಲ್ಲ, ಆದ್ರೆ ಸಾಯೋವಾಗ ಹೆಸರಿರ್ತದೆ. ಸಾಯೋವಾಗ ಒಂದು ಹಳ್ಳಿಯಲ್ಲಿ ಎಲ್ಲೋ ಒಂದು ಸದ್ದಾಗ, ನಿಮ್ ಇದ್ರಲ್ಲೇ ನಾವೆಲ್ಲರೂ ಇದ್ದೀವಿ, ಒಂದಲ್ಲ ಒಂದು ಸದ್ದಾಗ ಹೆಸರು ಹೇಳ್ತಾರೆ, ಇಂಥ ಊರಲ್ಲಿ ಇಂಥ ಒಬ್ಬ ನಮ್ಮ ಸ್ನೇಹಿತ ನಿಂತಪ್ಪ, ಆದ್ ನೀವು ಸತ್ತೋಗ್ಬಿಟ್ಟಿದ್ದಾನೆ. ಯಾರು ಅಂತ ಕೇಳ್ತಾರೆ, ಇಂಥವ್ರ ಹೆಸರು ಅಂತ ಹೇಳ್ತಾರೆ. ಆ ಹೆಸರನ್ನ ಹುಟ್ಟಿದಾಗ ಹೆಸರಿರಲ್ಲ, ಸಾಯುವಾಗ ಹೆಸರಿರ್ತದೆ. ಆ ಹೆಸರನ್ನ ಉಳಿಸುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರಿಂದ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡೆಯಬೇಕು, ಒಂದು ಮುಂದಿನ ದಿನಗಳಲ್ಲಿ ಉನ್ನತವಾದವನ್ನ ಶಿಕ್ಷಣ ಪಡಿಬೇಕು, ಒಳ್ಳೆ ಹೆಸರು ತರಬೇಕು. ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತರಬೇಕು ಅಂದ್ರೆ ನಮ್ಮ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ಪಾಠ ಹೇಳ್ಕೊಡುವಂತಹ ಗುರು ಹಿರಿಯರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಹೋಗ್ತಾ ಇರ್ತೀವಿ. ಆದ್ರೆ ಇವತ್ತು ಶಾಲೆಯಲ್ಲಿ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ ಅಂದಾಗ, ನಮ್ಮಪ್ಪ ಆಟೋ ಡ್ರೈವರ್ ಆಗಿದ್ದಾರೆ, ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರೆ, ನಮ್ಮಪ್ಪ ಶಿಕ್ಷಕರಾಗಿದ್ದಾರೆ, ನಮ್ಮಪ್ಪ ಲಾಯರ್ ಆಗಿದ್ದಾರೆ, ನಮ್ಮಪ್ಪ ಇಂತಹ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಂದ್ಕೊಂಡು ಒಂದು ಟೀಚರ್ ಹೇಳಿದಾಗ ತಂದೆಗೆ ಎಷ್ಟು ಉನ್ನತವಾದ ಒಂದು ವ್ಯಕ್ತಿತ್ವ ಇರುತ್ತೆ ಗೊತ್ತಾ? ಅದಲ್ಲದೆ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ ಅಂದಾಗ ಮಗು, ಸರ್ ನಮ್ಮಪ್ಪ ಏನ್ ಕೆಲಸ ಮಾಡಲ್ಲ, ನಮ್ಮಪ್ಪ ಬೇರೆ ಒಂದು ಚಟುವಟಿಕೆಗಳಲ್ಲಿ ಇದ್ದು ಹುಡ್ಕೊಂಡಿರ್ತಾರೆ ಸರ್. ಇದು ಜೀವನ ಹೆಂಗೆ ಅಂದಾಗ, ನಮ್ಮಮ್ಮ ಕೂಲಿ ಮಾಡ್ಬೇಕು ಸರ್, ತುಂಬಾ ತೀರಾ ಬಡತನದಿಂದ ನಾವಿದ್ದೀವಿ, ನಮ್ಮಮ್ಮ ಕೂಲಿ ಮಾಡಿದ್ರೆ ನಮ್ಗಿದೆ, ಇಲ್ಲಾಂದ್ರೆ ಇಲ್ಲ. ಅದರಿಂದ ನಮ್ಮ ಮಕ್ಕಳ ಭವಿಷ್ಯವನ್ನ ತಂದೆ ತಾಯಿಗಳೇ ರೂಪಿಸ್ಕೋಬೇಕು. ರೂಪಿಸೋದ್ರ ಜೊತೆಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು. ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿರ್ತವೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ನಾವು ನನ್ನ ಕುಡಿದು ಸತ್ತೋಗ್ಬಿಡ್ತೀನಿ ಅಂದ್ರೆ ಅದ್ ಜೀವನ ಅಲ್ಲ. ಒಂದಲ್ಲ ಒಂದ್ ದಿವಸ ಹೆಚ್ಚು ಕಡಿಮೆ ಆಗಿರುತ್ತೆ, ನಾನು ಎಲ್ಲ ಹೇಳಿಲ್ಲ. ಅದನ್ನ ಸರಿಪಡಿಸ್ಕೊಂಡು ಇವತ್ತು ಕಷ್ಟ ಇರ್ತದೆ, ನಾಳೆ ಒಳ್ಳೆ ದಿನಗಳು ಬಂದೇ ಬರ್ತದೆ. ಆದ್ರೆ ಮನುಷ್ಯನಿಗೆ ಕೆಟ್ಟ ಸುಖ ಬರೋದು ಒಂದು ಮರಕ್ಕಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ಬೇಕು, ಮತ್ತೊಂದು ಬುದ್ಧಿ ಹೇಳುವಂತ ಆಗ್ಬೇಕು. ಕುಡಿತಾ ಇದೆ, ಬೇಡಪ್ಪ ಕುಡಿಬೇಡ. ಇವತ್ತೇನು ಹೆಚ್ಚು ಕಡಿಮೆ ಆಗಿದೆ ನೋಡು, ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ, ಆ ಒಳ್ಳೆ ಸಂಸಾರ ಇದೆ, ನೀವ್ ನೋಡಿದ್ರೆ ಈ ತರ ಮಾಡ್ತಾ ಇದೀಯಾ, ನೀವ್ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಬಾರ ಜೊತೆಲೋ ಕುಡಿಯೋಣ ಬಾರಿಗೆ ಅಂದ್ರೆ ಅದು ಸರಿ, ಸಮಂಜಸವಲ್ಲ ಅಲ್ಲ. ಆದ್ರಿಂದ ನಾನು ನಿಮ್ಗೆ ಹೇಳುವಂತ ದೊಡ್ಡವರಲ್ಲ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರಿಂದ ಇವತ್ತು ಇದು 3ನೇ ಶಿಬಿರ ನಡೀತಾ ಇದೆ ಮುಳಬಾಗಿಲು ತಾಲೂಕಿನಲ್ಲಿ. ಆದ್ರಿಂದ ಇಂತಹ ಶಿಬಿರಗಳು ಧರ್ಮಸ್ಥಳ
ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆದ್ರಿಂದ ಇವತ್ತು ಮೊನ್ನೆ ತಾನೇ ಪೂರ್ವಭಾವಿ ಸಭೆಗೆ ನಾನು ಎಲ್ಲರೂ ಬಂದಿದ್ದೆ, ನಮ್ಮನ್ನು ಕರೆಸಿದ್ರು. ಆದ್ರಿಂದ ನಾನು ಹೇಳೋದೊಂದೇ, ಇಂತಹ ಶಿಬಿರಗಳು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ನಡೀಲಿ. ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ಧರ್ಮಸ್ಥಳ ಸಂಘದ ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಯಕರ್ತರು, ಹೋಬಳಿಗೆ, ಪಂಚಾಯತಿಗೆ ಮತ್ತೆ ನಗರಕ್ಕೆ ಎಲ್ರಿಗೂ ಒಬ್ಬ ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಆಶೀರ್ವಾದ ಅವರೆಲ್ಲರಿಗೂ ಇರಲಿ ಈ ಸಂದರ್ಭ ಹೇಳ್ತಾ, ನೀವು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮಣ್ಣು ಮಾಡಿಕೊಳ್ಳೋ ತಂದೆ, ನಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನೂ ಕೂಡ ಹೊಂದಾಣಿಕೆಯಿಂದ ಒಂದದಲ್ಲಿ ಕರ್ಕೊಂಡು ಹೋಗೋಣ. ನಾವು ಕುಡಿತ ನಮ್ಮ ಜೀವನವನ್ನ ಮುಡುಪಾಗ್ಬಿಟ್ರೆ ನಾಳೆ ದಿವಸ ನಮ್ಮ ಮಕ್ಕಳಿಗೆ ಮದುವೆ ಆಗ್ಬೇಕು, ವಿದ್ಯಾವಂತರಾಗ್ಬೇಕು. ನಾಳೆ ದಿವಸ ಇಂಥ ಮಗಳಾದ್ರೆ ನಾನು ತೆಲುಗುದಲ್ಲಿ ಮಾತಾಡಕ್ ಹೋಗಲ್ಲ, ಆದ್ರೂ ಈ ಸಂದರ್ಭದಲ್ಲಿ ತೆಲುಗು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಏನ್ చేస్తాడో వాళ్ళప్ప ಅಂದ್ರೆ వాళ్ళಪ್ಪ ಎప్పుడు ತಾಕು ನೋಡ್ರ ವಾಣಿಕೆ ಮೊದಲೇರ ಮಡಿಕೆ ಇರ್ತಾರೆ. ಅದ್ ರೀತಿ ಒಂದು ಮಗುಗೆ, ಹೆಣ್ಣು ಮಗುಗೆ ಒಂದು ಸಂಸಾರ, ಒಂದು ಒಳ್ಳೆ ಮದುವೆ ಮಾಡ್ಬೇಕು, ಕನ್ಸಲ್ಲಿ ಇಟ್ಕೋಬೇಕು, ಒಂದು ಒಳ್ಳೆ ಒಂದು ಸಂಬಂಧಿಗಳು ಕೊಡ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಕುಡಿಯೋದನ್ನ ಬಿಟ್ಟು ನಿಜವಾಗ್ಲೂ ಕೂಡ ನಿಮ್ಗೆಲ್ರಿಗೂ ಒಳ್ಳೇದಾಗುತ್ತೆ. ಅವೆಲ್ಲ ಇಷ್ಟು ದಿನಗಳು ಮಾಡಿದೀರಾ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಮಾಡಕ್ ಹೋಗ್ಬಿಡ್ರಿ. ನಿಮ್ಮ ಜೊತೆ ಸದಾ ನಾವ್ ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ ಜೊತೆಗಿರ್ತದೆ. ನೋಡಿ, ಮುಖಂಡರಿದ್ದಾರೆ, ಇವೆಲ್ಲರೂ ಸಹಕಾರ ನಿಮ್ಗಿರ್ತದೆ. ಯಾವ್ದೋ ಒಂದು ಹೆಣ್ಣು ಮಗುಗೆ ಏನಾದ್ರು ಈ ತರ ಮಾಡ್ಬೇಕು, ಒಂದು ಮದುವೆ ಓದ್ಲಿಕ್ಕೆ ಏನಾದ್ರು ಬೇಕು ಅಂದ್ರೆ ನಾವು ನಿಮ್ ಜೊತೆ ಇರ್ತೇವೆ. ಆದ್ರೆ ಅದರ ಜೊತೆಗೆ 10 ಪಟ್ಟು ಧರ್ಮಸ್ಥಳ ನಿಮ್ ಜೊತೆಗೆ, ಧರ್ಮಸ್ಥಳ ಸಂಘದ ಎಲ್ಲ ಕೂಡ ಮಗುಗೆ ಏನ್ ಬೇಕು ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಸಂದರ್ಭ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಯಾವುದೇ ಕಾರಣಕ್ಕೂ ದುಷ್ಟ ಚಟುವಟಿಕೆಗೆ ಹೋಗ್ಬೇಡ್ರಿ. ಕುಡಿಯೋದನ್ನ ಬಿಟ್ಟು ಒಳ್ಳೆ ಸಂಸಾರವನ್ನ, ಒಳ್ಳೆ ನಮ್ಮ ಮಕ್ಕಳನ್ನ, ಮುದ್ದಾದ ಮಕ್ಕಳು ನಿಮ್ಗೆ ಎಲ್ರಿಗೂ ಇದ್ದಾರೆ. ನಾನು ಆವಾಗ್ಲೇ ಯಾರು ಹೇಳ್ತೀನಿ, 4ನೇ ಕ್ಲಾಸ್ ಮಗು ಹೋಗ್ತಿದ್ಯಾ ಅಂತ. ಆ ಮಗು ಕನಸಿಟ್ಕೊಂಡು ನಮ್ಮ ತಂದೆ ಕಷ್ಟ ಪಡಕ್ ಹೋಗ್ತಿದ್ದಾರೆ. ಆ ಮಗು ಗೊತ್ತಿರ್ಲಿಲ್ಲ, ನೀವು ಕುಡಿತಿಂದ ಮಗು ಗೊತ್ತಿರಲ್ಲ. ಚಿಕ್ಕ ಮಗು ಏನ್ ಗೊತ್ತಿರುತ್ತೆ ಮಗುಗೆ? ಆದ್ರಿಂದ ಆ ಮಗು ಬೆಳಿಬೇಕು, ಬಾಳ್ಬೇಕು, ವಿದ್ಯಾವಂತರಾಗ್ಬೇಕು ಅನ್ನೋದೇ ನಮ್ಮೆಲ್ಲರ ಕನಸು. ಈ ಧರ್ಮಸ್ಥಳದಿಂದ ಇಂಥ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಇವತ್ತು ನನ್ನನ್ನ ಕರೆಸಿ ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಕೂಡ, ಹಾಗೆ ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮಗೂ ಇರಲಿ, ನನಗೂ ಇರಲಿ, ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಧರ್ಮಸ್ಥಳದ ಕಾರ್ಯಕರ್ತರಿಗೆ ಅವ್ರಿಗೆ ಸದಾ ಇರಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಅವರೇ ಹೋಗಿ ಊರುಗಳಲ್ಲಿ ಒಂದು ಪ್ರಚಾರ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಇಲ್ಲೆಲ್ಲ ಹುದ್ದೆ ಹಾಕಿ ನಿಮ್ಗೆ ಬುದ್ಧಿ ಮಾತುಗಳನ್ನ ಹೇಳಿ ಒಳ್ಳೆ ತರ ಬದುಕಬೇಕು, ಬಾಳ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಅವರೆಲ್ಲ ಮಾಡ್ತಿದ್ದಾರೆ. ವಿಶೇಷವಾಗಿ ಅಭಿನಂದನೆ ಹೇಳ್ತಾ, ನಮ್ಗೆ ನಾನು ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ದೇವರಾಣಿಗೂ ಕೂಡ ಇಷ್ಟು ದಿನಗಳು ಮಾಡಿದೀರಾ, ಇನ್ನು ಮುಂದೆ ಮಾಡಕ್ ಹೋಗ್ಬೇಡ್ರಿ. ನಿಮ್ ಜೊತೆ ನಾವ್ ಯಾವತ್ತೂ ಇರ್ತೀವಿ ಅಂತ ಸಂದರ್ಭ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.